ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ರ್ಯಾಶಸ್ ನೇಚರ್ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಹೊಸ ವಿಷಯ ಜೊತೆಗೆ ನಾನು ಬರ್ತಾ ಇದ್ದೀನಿ. ರೋಸ್ ಪೌಡರ್ ಅಂತ ಹೇಳ್ಬಿಟ್ಟು ಅಂದರೆ ಮನೇಲೇ ಮಾಡ್ಕೊಳ್ಳುವಂಥ ರೋಸ್ ಪೌಡರು. ಏನಂದರೆ ನೀವು ದೇವ್ರ ಮನೇಲಿ ಹಾಕಿರ್ಬೋದು, ಅಥವಾ ಈ ಥರದ ರೋಸ್ ಇರುತ್ತೆ ನೋಡಿ, ನಮ್ಮ ಮನೇಲಿ ಬಿಟ್ಟಿರುತ್ತಲ್ವ, ಈ ಥರ ರೋಸ್ ಇರ್ಬೋದು, ಅಥವಾ ದೇವ್ರಿಗೆ ಹಾಕಿರೋ ಈ ಥರ ಹೂ ಇರ್ಬೋದು. ಈ ಪಕ್ಕಳನ್ನು ನಾವು ಒಣಸ್ಕೋಬೇಕು. ಅದನ್ನು ಒಣಸ್ಕೊಂಡು ನಾವೇನು ಮಾಡಬೇಕು, ಅದನ್ನು ಪೌಡ್ರ್ ಮಾಡ್ಕೊಳ್ಳೋದು. ಅದನ್ನು ಪೌಡ್ರ್ ಮಾಡಿಕೊಂಡು ನೀವು ಯಾವುದಾದ್ರು ಒಂದು ಫೇಸ್ ಪ್ಯಾಕಿಗೆ ಅದನ್ನು ಯೂಸ್ ಮಾಡ್ಕೋಬೋದು. ಅದು ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನೆಲ್ಲ ಇವತ್ತು ತೋರಿಸ್ಕೊಡ್ತೀನಿ. ಪೌಡ್ರ್ ಮಾಡೋದನ್ನು ತೋರಿಸ್ಕೊಡ್ತೀನಿ, ಮತ್ತು ಪ್ಯಾಕನ್ನು ಹೇಗೆ ಮಾಡ್ಕೊಳ್ಳೋದಂತ ಕೂಡ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ ಹೂ ಕಾಣ್ತಾ ಇದ್ದೀರಿ. ಇದು ನಮ್ಮ ಮನೇಲಿ ಬಿಟ್ಟಿರೋದು ಹೂವು. ಇದು ಪೇಟೆಯಿಂದ ತಂದಿರೋ ಹೂವು ಕಾಣ್ತಾ ಇದೆ ಅಲ್ವಾ ನಿಮಗೆ? ಇದು ನೋಡಿ, ಇದನ್ನು ನಾವು ಏನು ಮಾಡಬೇಕು, ಈಗ ಡ್ರೈ ಮಾಡ್ಕೋಬೇಕು. ಪಟಕ್ಕನೆ ಡ್ರೈ ಆಗಲ್ಲ. ನಿಮ್ಗೆ ವಿಡಿಯೋ ತೋರಿಸೋದಲ್ವ ನಾ ಹೇಳ್ತೀವಿ. ಇದರಿಂದ ಪಕ್ಕಲೇನ ನಾವು ಜಸ್ಟ್ ಇದನ್ನು ಈಗ ಇದು ಮಾಡಿಬಿಟ್ಟು ಒಂದು ಪೇಪರ್ ಮೇಲೆ ಒಳಗಡೆನೇ ಒಣಸ್ಕೋಬೇಕು. ಯಾಕಂದರೆ ಈಗ ಮಳೆಗಾಲ, ಬಿಸಿಲು ಇರಲ್ಲ. ಈಗ ಮಳೆಗಾಲದಲ್ಲಿ ಬಿಸಿಲಿದ್ರೂ ಕೂಡ ನಾವು ಬಿಸಿಲಲ್ಲಿ ಒಣಸ್ಕೋಬಾರ್ದು ಪಕ್ಕಲೇನ. ಯಾಕಂದರೆ ಅದ್ರದ್ದು ಮಾಯಿಶ್ಚರೈಸ್ ಎಲ್ಲ ಹೋಗ್ಬಿಡುತ್ತೆ. ಅಂದರೆ ಅದರಲ್ಲಿರುವಂಥ ಅಂಶಗಳು, ಗುಲಾಬಿ ಹೂವಿನ ಅಂಶಗಳು ಇದರಲ್ಲಿ ಇರಲ್ಲ ಬಿಸಿಲಲ್ಲಿ ಒಣಸ್ಬೇಕು. ಅದಕ್ಕೆ ಆದಷ್ಟು ನಾವು ಮನೆ ಒಳಗಡೆನೆ ನೆರಳಲ್ಲೇ ಒಣಸ್ಕೋಬೇಕು. ನೆರಳಲ್ಲಿ ಒಣಸ್ಕೊಂಡು ಇದನ್ನು ನಾವು ಮನೆ ಪೇಪರಲ್ಲಿ ಅಥವಾ ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಒಂದು ಸೈಡಲ್ಲೆಲ್ಲ ನಾವು ಹರಿಗಿಟ್ಕೋಬೇಕು. ಅಂದರೆ ಪೇಪರ್ ಮೇಲೆ ಹಾಕಿಟ್ಕೋಬೇಕು ಈ ಥರ. ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ವಾ? ಇಲ್ಲಿ ನೋಡಿ, ಇದು ನಾನು ಬಿಡಿಸಿಟ್ಟಿರುವಂಥ ಹೂಗಳು ಅಲ್ವಾ? ಇದು ಯಾವಾಗ ಬಿಡಿಸಿಟ್ಟಿದ್ದೀನಿ ನಾನು. ಈಗ ನಿಮಗೆ ವಿಡಿಯೋ ಸಲುವಾಗಿ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪಕ್ಕಲೇನೆ ನೋಡಿ, ಈ ಥರ ಆಗಿದೆ. ಒಣಗಿದ ಮೇಲೆ ಈ ಥರ ಆಗಿದೆ. ಈ ಥರ ಪ್ರೆಸ್ ಮಾಡಿದ್ರೆ ಕ್ರಶ್ ಥರ ಬರಬೇಕು. ಅಂದರೆ ಪುಡಿ ಆಗಬೇಕು. ಅದು ಈ ಥರ ಇರಬೇಕು ಅದು ಪೌಡ್ರು. ಆಮೇಲೆ ಈಗ ಮಳೆಗಾಲ ಆಗುವಾಗ ಸ್ವಲ್ಪ ಬ್ಲ್ಯಾಕ್ ಥರ ಅನಿಸ್ತಾ ಇದೆ ನಿಮಗೆ. ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಪೌಡರು. ನೋಡಿ, ಇದು ಹೊಸ ಹೂಗಳು. ಇದು ಒಣಗಿದ ಮೇಲೆ ಈ ಥರ ಆಗುತ್ತೆ. ಒಣಗಿದ ಮೇಲೆ ಈ ಥರ ಆಗುತ್ತೆ. ಆಯ್ತಾ? ಪಾಸ್ ಮಾಡಿದೆ. ಫ್ರೆಂಡ್ಸ್, ನೋಡಿ, ಒಣಗಿದ ಮೇಲೆ ಈ ಥರ ಆಗುತ್ತಲ್ವಾ ಹೂಗಳು. ಇದನ್ನು ನಾವು ಮಿಕ್ಸಿ, ಏನಿಲ್ಲ, ಸುಮ್ಮನೆ ಡ್ರೈ ಆಗಿ ಅದನ್ನು ಮಿಕ್ಸಿಲಿ ಪೌಡರ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಪೌಡರ್ ಮಾಡಿದಾಗ ನೋಡಿ, ನ್ಯಾಚುರಲ್ ಆಗಿರುವಂಥ ರೋಸ್ ಪೌಡ್ರ್ ಇದು. ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಇಲ್ಲ, ಏನಿಲ್ಲ. ಇದನ್ನು ಜಸ್ಟ್ ಡ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿರುವಂಥ ಪೌಡ್ರ್ ಇದು. ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ಥರ ಫೇಸ್ ಪ್ಯಾಕ್ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ನಾನು ನಿಮ್ಗೆ ಹೇಳಿದೆ ಇವತ್ತು ರೋಸ್ ಪೌಡ್ರ್ ಮಾಡೋದನ್ನು ಹೇಗೆ ಅಂತ. ಅದ್ರ ಜೊತೆಗೆ ರೋಸ್ ಪೌಡ್ರನ್ನ ನಾವು ಯಾವ ಥರ ಯೂಸ್ ಮಾಡ್ಕೋಬೋದು, ಪ್ಯಾಕ್ ಆಗಿ, ಸ್ಕಿನ್ ಹಚ್ಚುವಂಥ ಪ್ಯಾಕ್ ಆಗಿ, ಫೇಶಿಯಲ್ ಪ್ಯಾಕ್ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಮೊದಲನೇದಾಗಿ ನಾವೇನು ತೊಗೋಬೇಕಂದ್ರೆ ಕಡಲೆ ಹಿಟ್ಟು ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ. ಅದನ್ನು ಜಾಸ್ತಿ ಯೂಸ್ ಮಾಡೋದಿತ್ತಂದರೆ ಮನೇಲಿ ನೀವು ಜಾಸ್ತಿ ಜನ ಮಾಡ್ಕೋಬೋದು. ನೋಡಿ, ನಾನು ಜಸ್ಟ್ 1 ಸ್ಪೂನ್ ಅಷ್ಟೇ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಡಲೆ ಹಿಟ್ಟು. ಆಮೇಲೆ ಇದು ಮುಲ್ತಾನಿ ಮಿಟ್ಟಿ, ಸೇಮ್ ಈಕ್ವಲ್ ಕ್ವಾಂಟಿಟಿ ತೊಗೊಳ್ಳಿ, 1 ಸ್ಪೂನು. ಆಮೇಲೆ ಇದು ಅರಿಶಿನ ಒಂದು ಚಿಟಿಕೆ ತೊಗೊತಿದ್ದೀನಿ. ಆಮೇಲೆ ಮೊಸರು ಮೇನ್ ಇಂಗ್ರೀಡಿಯೆಂಟ್ ಆಗುತ್ತೆ ಇದರಲ್ಲಿ. ಎಷ್ಟು ಕ್ವಾಂಟಿಟಿ ಬೇಕು ಆ ಥರ. ಅಂದರೆ ನಾವೀಗ ಇದು ಎಲ್ಲ ಫುಲ್ ಡ್ರೈ ಇರುತ್ತಲ್ವ, ಇದನ್ನು ನಾವು ಕನ್ಸಿಸ್ಟೆನ್ಸಿ ಅಂದರೆ ನಾವು ದ್ರವ ರೂಪದಲ್ಲಿ ಇದನ್ನು ಮಾಡ್ಕೋಬೇಕಲ್ವ, ಅದಕ್ಕೆ ಈ ಥರ. ನಂತರ ನಾವು ಮಾಡಿರೋಂಥ ಹೋಮ್ ಮೇಡ್ ರೋಸ್ ಪೌಡರ್. ನೋಡಿ, ಮೂರನ್ನು ಇದ್ರ ಜೊತೆಗೆ ನಾವು ಇನ್ನೂ ಬ್ರೈಟ್ನೆಸ್ ಅಂತ ಬರಬೇಕಂತಂದರೆ ನಾವು ಜೇನನ್ನು ಕೂಡ ಯೂಸ್ ಮಾಡ್ಬೋದು, ಹನಿನ. ಇದು ತುಂಬ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ. ಈಗ ಏನು ನಾವು ಹೋಮ್ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀವಲ್ಲ, ಇವೆಲ್ಲ ಕೂಡ ರೆಗ್ಯುಲರ್ ಆಗಿ ಮಾಡ್ತಾ ಬರಬೇಕು. ನಾವು 1 ಸಲ ಮಾಡಿದ್ವಿ, 2 ಸಲ ಮಾಡಿದ್ವಿ, ಏನೂ ಬರಲಿಲ್ಲ ಅಂತ ಬಿಡಬಾರ್ದು. ತಿಂಗಳಲ್ಲಿ ಒಂದು ವಾರದಲ್ಲಿ 1 ಸಲ, ತಿಂಗಳಲ್ಲಿ ಒಂದು 5-6 ಸಲ, ಅಂದರೆ ವಾರದಲ್ಲಿ 2 ಸಲ, ತಿಂಗಳಲ್ಲಿ ಒಂದು 8 ಸಲ, ಆ ಥರನೂ ನೀವು ಮಾಡ್ಕೋಬೋದು. ಸ್ವಲ್ಪ ಹಾಕಿದ್ದೀನಿ ನಾನು 1/4 ಸ್ಪೂನ್ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಈ ಥರ. ಮತ್ತೆ ಬೇಕಾದರೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಳಿ. ಅದು ಈಗ ಬೇಸಿಗೆಗಾಲ ಅಲ್ಲ, ಮಳೆಗಾಲ ಆಗಿರೋಕ್ಕಾಗಿ ಹೂಗಳೇನಾಗುತ್ತೆ, ಸ್ವಲ್ಪ ಮಾಯಿಶ್ಚರ್ ಸ್ವಲ್ಪ ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ನೋಡ್ಕೊಳ್ಳಿ. ಮನೆಯಲ್ಲೇ ಮಾಡಿರೋಕ್ಕಾಗಿ ಯಾವುದೇ ಥರ ಹಾರ್ಮ್ಫುಲ್ ಇರಲ್ಲ ಇದರಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ, ನಾವು ಮಾಡಿರೋಂಥ ಹೋಮೆ. ಇದನ್ನು ಬೇಕಂದರೆ ಗಾಳಿಸ್ಕೋಬೋದು, ಆದರೆ ನಾನು ಗಾಳಿಸ್ಲಿಲ್ಲ, ಡೈರೆಕ್ಟಾಗಿ ತೊಗೊತಾ ಇದ್ದೀನಿ. ಯಾಕಂದ್ರೆ ಗಾಳಿಸ್ಬಿಟ್ರೆ ಮೊಸರಾಂಶನೂ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಈಗ ಇದನ್ನು ನೋಡಿ, ನಾನು ಜಸ್ಟ್ ಸ್ಕಿನ್ ಮೇಲೆ ಹಚ್ಚಿ ತೋರಿಸ್ತಾ ಇದ್ದೀನಿ.
ನೀವು ಬ್ರಷಿಂದ ಹಚ್ಕೋಬೋದು, ಕೈಯಿಂದ ಹಚ್ಕೋಬೋದು, ಯಾವುದ್ರ ಮೇಲೆ ಬೇಕು ಹಚ್ಕೋಬೋದು ಬೇಕಾದ್ರೆ. ನೋಡಿ ಈ ಥರ ಇಷ್ಟೊಂದು 10 ಮಿನಿಟ್ಸ್ ಆದಮೇಲೆ ಇದನ್ನು ವಾಶ್ ಮಾಡ್ಕೊಳ್ಳಿ. ಈ ಥರ ವಾರದಲ್ಲಿ 2 ದಿನ, ತಿಂಗಳಲ್ಲಿ 8 ದಿನ ಆಗುತ್ತೆ. ಈ ಥರ ರೆಗ್ಯುಲರ್ ಆಗಿ ಹಚ್ಕೊತ ಬರಬೇಕು. 1 ದಿನ 2 ದಿನ ಅಂತಲ್ಲ, ನಾನು ಹೇಳ್ತಾ ಇದ್ದೀನಲ್ವ, ಒಂದು 2 ಮಂತ್ಸ್ ಇದನ್ನು ನೀವು ಮಾಡಬೇಕು. ಈ ಥರ ಇದರಲ್ಲಿ ಏನೇನಿದೆ ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ಸ್ ಗೊತ್ತಾಯ್ತಲ್ಲ ನಿಮಗೆ. 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಮುಲ್ತಾನಿ ಮಿಟ್ಟಿ, ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನು ರೋಸ್ ಪೌಡರು, 2 ರಿಂದ 3 ಸ್ಪೂನು ಮೊಸರನ್ನು ಹಾಕಿದ್ದೀವಿ, ಸ್ವಲ್ಪ ಜೇನು ಹಾಕಿದ್ದೀವಿ. ನಾನು ಹೇಳ್ತಾ ಇದ್ದಲ್ಲ, ಈ ಜೇನು ಆಮೇಲೆ ಮೊಸರೆಲ್ಲ ಏನಿದೆಯಲ್ಲ, ಇವಾಗ ನೀವು ಬ್ರೈಟ್ನೆಸ್ಸನ್ನು ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒಂದು 10 ಮಿನಿಟ್ಸ್ ಆದಮೇಲೆ ನೀವು ವಾಶ್ ಮಾಡ್ಬೋದು. ನಾನು ನಿಮ್ಗೆ ಹೇಳಿದೆ ಆವಾಗಲೇ, ಮನೆಯಿಂದ ರೋಸನ್ನು ತೊಗೊಂಡು ನಾವು ಯಾವ ಥರ ರೋಸ್ ವಾಟರ್ನ ಯೂಸ್ ಮಾಡಿಕೊಂಡು, ನಮ್ಮ ರೋಸ್ ಪೌಡ್ರನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತೇಳಿ ನಿಮ್ಗೆ ತೋರಿಸಿದ್ನಲ್ವಾ. ಈಗ ನೋಡಿ ನಾನು ಪ್ಯಾಕಿಗೆ ಹಚ್ಚಿದ್ದೀನಲ್ವ, ಈ ಥರ ನೋಡಿ. ಇದರಲ್ಲಿ ಏನೇನಿದೆ ನಿಮ್ಗೆ ಗೊತ್ತಿದೆ ಅಲ್ವಾ ಏನೇನಿದೆ ಅಂಥೇಳಿ. ಮುಲ್ತಾನಿ ಮಿಟ್ಟಿ, ಕಡಲೆ ಹಿಟ್ಟು, ಅರಿಶಿನ, ಆಮೇಲೆ ಅದು ಮನೇಲಿ ಮಾಡಿರುವಂತಹ ರೋಸ್ ಪೌಡರ್, ನಂತರ ಮೊಸರು ಮತ್ತು ನಮ್ಮ ಜೇನುತುಪ್ಪ, ಇಷ್ಟನ್ನು ಯೂಸ್ ಮಾಡಿಕೊಂಡು ನಾನೀಗ ಹಚ್ಚಿದ್ದೀನಿ. ಮುಖದ ಮೇಲೆ ಹಚ್ಚೋದು ಪ್ಯಾಕು ಇದನ್ನು ಹೇಳ್ತಾ ಇರೋದು. ಇದನ್ನು ನಾನು ಜಸ್ಟ್ ಅಪ್ಲೈ ಮಾಡಿದ್ದೀನಿ. ಇದು ಒಂದು 10 ಮಿನಿಟ್ಸ್ ಆದಮೇಲೆ ಇದನ್ನು ಒಣಗಿಸ್ಬೇಕು. ಒಣಗಿದ ಮೇಲೆ ಕ್ಲೀನ್ ಮಾಡಿಬಿಟ್ರೆ ಮುಖ ಗ್ಲೋ ಬರುತ್ತೆ. ರೋಸ್ ಪೌಡರನ್ನು ನಾವು ಈ ಥರ ಎಲ್ಲ ಥರದಲ್ಲೂ ಯೂಸ್ ಇದೇ ಪ್ಯಾಕ್ ಅಂತ ಅಲ್ಲ ಫ್ರೆಂಡ್ಸ್, ನಾವು ತುಂಬ ಥರ ಪ್ಯಾಕಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಜಸ್ಟ್ ಇದನ್ನು ಮತ್ತು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ಜಸ್ಟ್ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಹಚ್ಕೋಬೋದು. ನಮ್ಗೆ ಅದ್ರ ಬ್ಯಾಂಡಿಂಗ್ ಥರ ಬರಲಿ ಅಂದ್ಬಿಟ್ಟು ನಾನು ಕಡಲೆ ಹಿಟ್ಟನ್ನೆಲ್ಲ ಯೂಸ್ ಮಾಡಿ, ಅಥವಾ ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು, ಈ ರೋಸ್ ಪೌಡರು, ಆಮೇಲೆ ಮೊಸರು ಮತ್ತು ಸ್ವಲ್ಪ ಅರಿಶಿನ ಮತ್ತು ಜೇನುತುಪ್ಪನೂ ಕೂಡ ಸೇರಿಸ್ಕೊಂಡು ನೀವು ಪ್ಯಾಕ್ ಮಾಡಿ ಮಾಡ್ಕೋಬೋದು. ಇದು ಡ್ರೈ ಆಗಿದೆ ಚೆನ್ನಾಗಿ, ಇನ್ನೂ ಡ್ರೈ ಆಗಬೇಕು. ಅಷ್ಟು ಡ್ರೈ ಆದಮೇಲೆ ಇದನ್ನು ಕ್ಲೀನ್ ಮಾಡ್ತೀನಿ. ನೋಡಿ ನಾನೀಗ ಚೆನ್ನಾಗಿ ಕ್ಲೀನ್ ಆದಾಗ ಇದು ನೀಟಾಗಿ ಕಾಣುತ್ತೆ. ನಾನು ಜಸ್ಟ್ ಬಟ್ಟೆಯಿಂದ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಬ್ರೈಟ್ನೆಸ್ ಕಾಣ್ತಾ ಇದೆ, ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ನಾನು. ನೋಡಿ ಇಲ್ಲಿ ನೋಡಿ, ನಾನು ಇಲ್ಲಿ ಹಚ್ಚಿಲ್ಲ, ಇಲ್ಲಿ ಇಷ್ಟು ಭಾಗದಲ್ಲಿ ಹಚ್ಚಿದ್ದೀನಿ ನೋಡಿ, ಕಾಣ್ತಾ ಇದೆಯಾ? ವೈಟ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಇದೆ, ಇಲ್ಲಿ ಬ್ರೈಟ್ನೆಸ್ ಬಂದಿದೆ ನೋಡಿ, ಕಾಣ್ತಾ ಇದೆಯಾ ಸ್ಕಿನ್ ಮೇಲೆ. ಈ ಥರ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಇದೇ ಥರ ನೀವು ಮನೇಲಿ ತುಂಬ ಥರದ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡಲಿಕ್ಕೆ ಬರುತ್ತೆ. ನಾನು ತೋರಿಸ್ತಾಗೆ ರೋಸ್ ಪೌಡರು, ಇದು ಈ ಹಸಿರು ಹೂವು, ಇದು ಒಣಗಿರೋ ಹೂವು, ಇದೆಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ. ಇದೇ ಥರ ನೀವು ಬೇರೆ ಬೇರೆ ಥರದ ಪ್ರಾಡಕ್ಟನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮನೆಯೇ ಮಾಡುವಂತಹ ವಸ್ತುಗಳನ್ನು ತೊಗೊಂಡು ಹೇಗೆ ಮಾಡ್ಬೋದು, ಮನೇಲೆ ನಾವು ಯಾವ ಥರ ಸೌಂದರ್ಯನ ಹೆಚ್ಚಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ. ರೋಸ್ ಪೆಟಲಿಂದ ಅದನ್ನು ಡ್ರೈ ಮಾಡಿಕೊಂಡು ನಾವು ರೋಸ್ ಪೌಡರ್ ಮಾಡಿಕೊಂಡು ಅದ್ರ ಮೂಲಕ ನಾವು ಸ್ಕಿನ್ನನ್ನು ಹೇಗೆ ಬ್ರೈಟ್ನೆಸ್ ಮಾಡ್ಕೋಬೋದು, ಅದೇ ಥರ ನಾವು ಮನೇಲೆ ಫೇಸ್ ಪ್ಯಾಕನ್ನು ಮಾಡಿಕೊಂಡು ನಾವು ಹೇಗೆ ಅದನ್ನು ಯೂಸ್ ಮಾಡ್ಕೋಬೋದು, ಮುಖದ ಸೌಂದರ್ಯವನ್ನು ಹೇಗೆ ಹೆಚ್ಚಿಸ್ಕೋಬೋದು ಅದನ್ನು ನೋಡಿದ್ರಲ್ಲ ಫ್ರೆಂಡ್ಸ್. ಇದೇ ಥರ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟನ್ನು ಮಾಡಿ. ನಿಮ್ಗೆ ಏನೇ ಯಾವುದೇ ಬಗ್ಗೆ ಹೊಸ ಥರ ವೀಡಿಯೋ ಬೇಕಂದ್ರೂ ಕೂಡ ಅದರಲ್ಲಿ ಕಾಮೆಂಟನ್ನು ಮಾಡಿ. ನನ್ನ ಚಾನಲ್ನ ಇನ್ನೂ ಜಾಸ್ತಿ ಆಗೋಂಗೆ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗೋಂಗೆ ಮಾಡ್ಕೊಳ್ಳಿ. 500 ಆಗೋಂಗೆ ಮಾಡ್ಕೊಳ್ಳಿ ನನ್ನ ಸಬ್ಸ್ಕ್ರೈಬರು. ಮತ್ತೆ ನನ್ನ ಚಾನಲ್ ನೋಡ್ತಾ ಇರಿ. ಇದೇ ಥರ ಹರಸಿ ಆಶೀರ್ವದಿಸಿ. ಥ್ಯಾಂಕ್ ಯು.